ಬೀದರು ಬಸವ ಕಲ್ಯಾಣದಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಬೆಲ್ದಾಳ್ ಸಣ್ರವರು ಮತ್ತು ಸಮಾನತೆ ಸಮಾವೇಶ ಹಮ್ಮಿಕೊಂಡು ಆ ಕಾರ್ಯಕ್ರಮಕ್ಕೆ ಬಂದರು. ಕಂಡಕ್ಟರ್ ಹಲ್ಲೆ ಮಾಡಿದ್ದಾರೆ ಸರ್. ಕನ್ನಡ ಮಾತಾಡಿ ಅಂತ ಹೇಳಿದ್ದಕ್ಕೆ ದುರದೃಷ್ಟ ಹತ್ರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾಂ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವ್ರಿಗೆ ಸೇರ್ಬೇಕಾದಂತ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೂಡಲು ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತಿ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಮಾಡ್ತಾರೆ. ಸರ್, ಈಗ ಮತ್ತೆ SCP TSP ಹಣನ ಬಜೆಟ್ ನಲ್ಲಿ ಗ್ಯಾರಂಟಿಗಳಿಗೆ ಬೇರೆ ಬೇರೆ ಸ್ಕೀಮ್ಗಳಿಗೆ ಯೂಸ್ ಮಾಡಬೇಕು ಅನ್ನೋದು ಚರ್ಚೆ ನಡೀತಾ ಇದೆ. ಅದಕ್ಕೆ ವಿರೋಧ ವ್ಯಕ್ತ ಆಗಿದೆ ಸರ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಮಾತ್ರ ಅದನ್ನ ಬಳಸಬೇಕು. ಮೊನ್ನೆ ಬಜೆಟ್ ತಯಾರಿಕೆ ಪೂರ್ವಭಾವಿ ಸಭೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರನ್ನ, ಸಂಘಗಳನ್ನ ಕರೆದು ಮುಖ್ಯಮಂತ್ರಿಗಳು ನಾನು ಚರ್ಚೆ ಮಾಡಿದ್ವಿ. ಅದರಲ್ಲಿ DG ಸಾಗರ್ ಅವರು, ಮಾವಳ್ಳಿ ಶಂಕರ್ ಅವರು, ಹಿಂದೂ ಧರ್ಮನಾಥ್, ಗುರುಪ್ರಸಾದ್ ಕರಡೂರು, ನಾಗರಾಜು, ವೆಂಕಟೇಶು, ಮುನಿಯಪ್ಪ, ವೆಂಕಟಸ್ವಾಮಿ, ಸಿದ್ದರಾಜು, ಬಸವರಾಜು, ಇವಾಗ ಪ್ರಮುಖ ಫ್ರಂಟ್ ಲೈನ್ ಲೀಡರ್ಸ್ ಎಲ್ಲ ಇದ್ರು. ಚರ್ಚೆ ಮಾಡುವಾಗ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. SCP TSP ಹಣವನ್ನು ಬಳಸ್ಕೊಂಡು ಹೇಗೆ ಸಮಾಜನ ಅಭಿವೃದ್ಧಿ ಮಾಡಬೇಕಂತ. ಅಷ್ಟಕ್ಕೂ ಅವರು ಅಭಿನಂದನೆ ಹೇಳಿದರೆ ಏನಂದ್ರೆ, ದೇಶದಲ್ಲಿ ಕರ್ನಾಟಕ 2ನೇ ರಾಜ್ಯ ಕಾಯ್ದೆ ಮಾಡಬೇಕು. ಬಜೆಟ್ನ ಗಾತ್ರದಲ್ಲಿ SC STಗಳ ಜನಸಂಖ್ಯೆಗೆ ಅನುಗುಣ ಹಣ ಇಟ್ಟು ಅವರ ಅಭಿವೃದ್ಧಿಗೆ ಬಳಸುವಂತಹ ಯೋಜನೆ 2ನೇ. ಆಂಧ್ರ ಫಸ್ಟ್, ಸೆಕೆಂಡ್ ಕರ್ನಾಟಕ. ಸೊ ಅದನ್ನ ಮಾಡುವಾಗ ಗ್ಯಾರಂಟಿ ಯೋಜನೆಗಳು ಹೊಸದಾಗಿ ಬಂದಿದ್ದಾವೆ. ಗ್ಯಾರಂಟಿ ಯೋಜನೆಗೆ SCP TSP ಹಣನ ಜನರಲ್ ಆಗಿ ಬಳಸಲ್ಲ. ಆ ಕಾಯ್ದೆನಲ್ಲಿ ನಮಗೆ ನಮೂದಿಸಿದ್ವಿ. SCP TSP ಕಾಯ್ದೆನಲ್ಲಿ ಒಂದು ಯೋಜನೆಯನ್ನು ಮಾಡುವಾಗ ಆ ಯೋಜನೆಯಲ್ಲಿ ಬರಬಹುದಾದಂತ SC ST ಜನಗಳಿಗೆ ಮಾತ್ರ SCP TSP ಹಣನ ಬಳಸಬೇಕು. ಎಂಟೈರ್ ಯೋಜನೆಗೆ ಹಣ ಬಳಸಕ್ಕೆ ಸಾಧ್ಯ ಇಲ್ಲ, ಬಳಸೋದು ಇಲ್ಲ, ಬಳಸಕ್ ಬಿಡೋದು ಇಲ್ಲ. ನಾನು ಮತ್ತು ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡೋದೇ ಇಲ್ಲ. ಹಂಗೆ ಇದು ತಪ್ಪಾಗಿ ಅರ್ಥೈಸ್ಕೊಂಡಿದ್ರು ಕೆಲವರು. ಅದನ್ನ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ, ಹೊರಗಡೆ, ಈಗ ಎಲ್ಲ ಕಡೆ ಹೇಳ್ತೇನೆ. SCP TSP ಹಣ SC ST ಜನರಿಗೆ ಮಾತ್ರ ಬಳಕೆ ಆಗುತ್ತೆ, ಬೇರೆಯವರಿಗೆ ಬಳಕೆ ಆಗೋದಿಲ್ಲ. ಒಂದು ಯೋಜನೆಗೆ ಇಡೀ SCP TSP ಹಣನ ಉಪಯೋಗ ಮಾಡೋಕ್ಕೆ ಅವಕಾಶವೂ ಇಲ್ಲ ಕಾನೂನಲ್ಲಿ. ಆ ಯೋಜನೆಯಲ್ಲಿ ಬರಬಹುದಂತ SC ST ಜನಸಂಖ್ಯೆಗೆ ಮಾತ್ರ SCP TSP ಹಣ ಬಳಕೆ ಆಗುತ್ತೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟ ಎದುರಿಸ್ತಾರೆ ಅಂತ ಬಿಜೆಪಿ. ಆ ಥರದ ಸನ್ನಿವೇಶ ಏನಿಲ್ಲ. ಗ್ಯಾರಂಟಿ ಯೋಜನೆಗಳು ಜಾರಿ ಆಗ್ತಾ ಇದ್ದಾವೆ, ಮುಂದುವರಿತವೆ.